ಫಸ್ಟ್ ಬಂದುಬಿಟ್ಟು ಫೈನಾನ್ಷಿಯಲ್ ಗ್ರೋತ್ ಆಗಿದೆ ಸರ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಮ್ಮದು ಆಟೋಮೆಟಿಕ್ ರೆಪ್ಯುಟೇಷನ್ ಚೇಂಜಸ್ ಆಗುತ್ತೆ ಸರ್. ನಾವು ಕಮಾಯಿ ಮಾಡಿದ ತಕ್ಷಣವೇ ಎಲ್ಲರೂ ಗೊತ್ತಾಗುತ್ತೆ, ಹೌದು ಇವ್ರು ಮಾಡ್ತಾ ಇದ್ದಾರೆ ಅಂತ ಒಂದು ವ್ಯಾಲ್ಯೂಯೇಷನ್ ಇರುತ್ತೆ. ನಮ್ಮ ಹೆಸರು ಶೇಖ್ ಜಬೀಲ್ ಅಂದ್ಬಿಟ್ಟು ಸರ್. ಕಂಪನಿ ಅವಾಗಲೇ ಓಪನ್ ಆಗಿತ್ತು, ಆವಾಗಲಿಂದ ಕೆಲಸ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ 2 ಇಯರ್ಸ್ 7 ಮಂತ್ ಆಗಿದೆ. ಪೆಂಡಿಂಗ್ ಕೆಲಸ ಮಾಡ್ತಾಯಿದ್ದೆ ಸರ್. ಲಾಕ್ಡೌನ್ ಆದಮೇಲೆ ಕಂಪನಿ ಸ್ವಲ್ಪ ತೆಗ್ದುಬಿಟ್ರೋದು. ಅದಾದಮೇಲೆ ಒಂದು ಸ್ವಲ್ಪ ಓಡಾಡಿದ್ದೀನಿ, ಏನಲ್ಲಿ ವರ್ಕ್ ಕರೆಕ್ಟಾಗಿ ಸಿಕ್ಕಿಲ್ಲ ಸರ್. ಅದಾದಮೇಲೆ ನಮ್ಮ ಫ್ರೆಂಡ್ಸ್ ರಿಪೇರ್ ಮಾಡಿದ್ರು, ರಂಜಿತ್ ಸರ್ ಹತ್ರ ಮೀಟ್ ಮಾಡಿದೆ. ಆವಾಗಲಿಂದ ಫಸ್ಟು ಬಂದಿದ್ದೀನಿ ಸರ್. ಮೋಟಿವೇಶನ್ ಅಂದರೆ ಇವಾಗ ನೋಡಿ, ಆ ಟೈಮ್ನಲ್ಲಿ ಒಂದು ಸ್ವಲ್ಪ ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಆಗಿತ್ತು ಸರ್ ಮೊದಲು. ಇವಾಗ ನಮ್ಮ ಸ್ವಂತ ಗಾಡಿ ಥರ ಆಗಿದೆ. ಏನು ಇವಾಗ ಯಾರಿಗೆ ಕೇಳೋಂಗಿಲ್ಲ, ಏನು ಮಾಡೋಂಗಿಲ್ಲ. ನಮ್ಮದು ಮನಸ್ಸಿನಲ್ಲಿ ಹೆಂಗೆ ಬರುತ್ತೆ ಹಂಗೆ ಡ್ಯೂಟಿ ಮಾಡ್ತೀನಿ. ರಾತ್ರಿ ಲೇಟಾಗಿ ಬರ್ತೀನಿ, ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ, ಯಾರೂ ಕೇಳೋಂಗಿಲ್ಲ ಸರ್. ಆ ಥರ ಇದೆ ಸರ್. ಸ್ವಲ್ಪ ಫ್ರೀಡಮ್ ಇದೆ, ಚೆನ್ನಾಗಿದೆ ಸರ್. ಇದು 1 ವರ್ಷ ಆದಮೇಲೆ ನಮಗೆ ಗೊತ್ತಾಯಿತು, ಹೌದು ಇದರಲ್ಲಿ ಮಾಡ್ಬೋದು ಸರ್ ಅಂತ. ಯಾಕೆಂದರೆ ಇಲ್ಲಿ ಯಾರು ಕೇಳಲ್ಲ, ಏನಿಲ್ಲ ಸರ್. ಮಾಡ್ಕೊಳ್ಳಿ, ಎಷ್ಟು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ. ನಾವು ಟೈಮ್ ಇಲ್ಲ, ಏನಿಲ್ಲ, ಆ ಥರ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆ ಥರ. ಸೆಕೆಂಡ್ ಬಂದುಬಿಟ್ಟು ಫೈನಾನ್ಷಿಯಲ್ 1 ವರ್ಷ ಒಂದು ಸ್ವಲ್ಪ ಕಷ್ಟದಲ್ಲಿದೆ. ಅದಾದಮೇಲೆ ಒಂದು ಸ್ವಲ್ಪ ಸೆಟ್ ಆದಮೇಲೆ ಗೊತ್ತಾಯಿತು, ಈ ಥರ ಮಾಡ್ಕೊಳ್ಬೇಕು, ಈ ಥರ. ಇದು ಬಂದುಬಿಟ್ಟು ಫೈನಾನ್ಷಿಯಲ್ ಗ್ರೋತ್ ಆಗಿದೆ ಸರ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಮ್ಮದು ಆಟೋಮೆಟಿಕ್ ರೆಪ್ಯುಟೇಷನ್ ಚೇಂಜಸ್ ಆಗುತ್ತೆ ಸರ್. ನಾವು ಕಮಾಯಿ ಮಾಡಿದ ತಕ್ಷಣವೇ ಎಲ್ಲರೂ ಗೊತ್ತಾಗುತ್ತೆ, ಹೌದು ಇವ್ರು ಮಾಡ್ತಾಯಿದ್ದಾರೆ ಅಂತ ಒಂದು ವ್ಯಾಲ್ಯೂಯೇಷನ್ ಇರುತ್ತೆ. ಗ್ರೇಟ್ ಏನಂದರೆ ಗಾಡಿ ಸ್ವಂತ ಆಗುತ್ತೆ ಸರ್. 4 ವರ್ಷ ನಾವು ಕೆಲಸ ಮಾಡಿಬಿಟ್ರೆ ಗಾಡಿ ಸ್ವಂತ ಆಗುತ್ತೆ. ಇದು ರಿಯಲ್ಟಿ, ದಿಸ್ ರಿಯಲ್. ಆ ಥರ ಮಾಡಿಕೊಂಡು ಯೋಚನೆ ಮಾಡಿ ಕೆಲಸ ಮಾಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಆಗಿದೆ. ದುನಿಯಾದಾರಿನೇ ಹಂಗಿದೆ ಸರ್. ಏನಂತ, ಕಾಸು ನಾವು ಕಮಾಯಿ ಮಾಡಿದ್ರೇ ವ್ಯಾಲ್ಯೂಯೇಷನ್, ಫಸ್ಟ್ ಪಾಯಿಂಟ್.